ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕ ಜೀವನ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖವಾದ ವಿಷಯ ಆಗಿದೆ. ಇದು ಕೆಲವರಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಮೂಡಿಸಿದರೆ ಮತ್ತೆ ಕೆಲವರಲ್ಲಿ ಅತ್ಯಂತ ಬೇಸರ ಎಂಬಂತಾಗುತ್ತದೆ. ಹೀಗಿದ್ದಾಗ ನಿಮಗೆ ಸಂಭೋಗದ ಆಸೆ ಇದ್ದರೂ ಸಹಿತ ಮನಸ್ಸಿನಲ್ಲಿ ಬೇಸರದ ಭಾವನೆ ಮೂಡುತ್ತಿದ್ದರೆ ಖಂಡಿತವಾಗಿ ಈ ಕ್ರಮವನ್ನು ನೀವು ಅನುಸರಿಸಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸತಿಪತಿಗಳಲ್ಲಿ ಸಂಭೋಗದಲ್ಲಿ ಬೇಸರ ಮೂಡಲು ಅನೇಕ ಕಾರಣಗಳಿವೆ. ಆದರೆ ಹಾಗಂತ ಎಲ್ಲ ಕಾರಣಗಳು ಸಂಭೋಗಕ್ಕೆ ಸಂಬಂಧಿಸಿದ್ದು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದರಲ್ಲಿ ಮುಖ್ಯ ಕಾರಣಗಳನ್ನು ನೋಡೋದಾದ್ರೆ, ಅದರಲ್ಲಿ ಮುಖ್ಯ ಕಾರಣ ನಮ್ಮ ದಿನನಿತ್ಯದ ದಿನಚರಿ. ಹೌದು, ದಂಪತಿಗಳಲ್ಲಿ ಸಂಭೋಗ ಆಸಕ್ತಿ ಕಡಿಮೆಯಾಗಲು ಮುಖ್ಯ ಕಾರಣ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಯೋಚಿಸುವುದು, ಅಲ್ಲವೇ ತನ್ನ ಸಂಗಾತಿಗೆ ಸಮಯ ಕೊಡದೇ ಇರುವುದು, ಅಲ್ಲದೆ ಸುಖ ಸಂಭೋಗದ ಕಡೆ ಗಮನ ಹರಿಸಿ ಸಮಯ ಕೊಡದೆ ಅದರ ಬದಲು ಏಕಾಂಗಿಯಾಗಿ ಇರುವುದು. ಹೀಗೆ ನಿಮ್ಮ ವರ್ತನೆ ಇದ್ದರೆ ಇದು ಸಾಮಾನ್ಯವಾಗಿ ಸಂಭೋಗದ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟಿಸುವುದಿಲ್ಲ. ಯಾಕೆಂದರೆ ಮನುಷ್ಯನ ಸ್ವಭಾವದ ಕುರಿತು ತಜ್ಞರು ತಿಳಿಸಿರುವಂತೆ, ವ್ಯಕ್ತಿ ಯಾವುದೇ ವಿಷಯದಲ್ಲಿ ತನ್ನ ದಿನಚರಿಯಲ್ಲಿ ಸ್ವಲ್ಪ ಸಮಯ ನೀಡದೇ ಇದ್ದರೆ, ಅವರ ಬಗ್ಗೆ ಗಮನ ನೀಡದೇ ಇದ್ದರೆ ಆ ವಿಷಯದ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಇದಲ್ಲದೆ ಮತ್ತೊಂದು ಕಾರಣ ಏನು ಅಂದ್ರೆ, ದಿನನಿತ್ಯವೂ ಸಹ ಸಂಗಾತಿಯೊಂದಿಗೆ ಸಂಭೋಗ ಮಾಡುತ್ತಿದ್ದರೆ ಇದು ಸಹ ಕಾಲಕ್ರಮೇಣ ಸಂಭೋಗದಲ್ಲಿ ಬೇಸರ ಮೂಡಿಸಬಹುದು. ಇದು ಬಿಟ್ಟು ದಂಪತಿಗಳ ನಡುವೆ ಸಂವಹನ ಸಮಸ್ಯೆಗಳು ಇದ್ದರೆ, ತಮ್ಮ ಸಂಗಾತಿಯೊಂದಿಗೆ ಬಗೆಹರಿಸಲಾಗದ ಬೇರೆ ವಿಷಯಗಳ ಬಗ್ಗೆ ಘರ್ಷಣೆಗಳು ಇದ್ದರೆ, ಇದು ಸಂಗಾತಿ ಬಗ್ಗೆ ಸಂಭೋಗ ಆಸಕ್ತಿ ಹುಟ್ಟುವ ಬದಲು ದ್ವೇಷ ಹುಟ್ಟುತ್ತದೆ. ಇದರ ಜೊತೆಗೆ ಮುಖ್ಯವಾದ ಕಾರಣ ಸಮಯದ ಕೊರತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬ್ಯುಸಿ ಲೈಫ್ ಲೀಡ್ ಮಾಡುತ್ತಾ ಇದ್ದಾರೆ. ಹೀಗಿದ್ದಾಗ ಅವರವರ ತೀವ್ರವಾದ ಕೆಲಸದ ಜೀವನ, ಕುಟುಂಬದ ಜವಾಬ್ದಾರಿಗಳು ಮತ್ತು ನಿಕಟ ಕ್ಷಣಗಳನ್ನು ಹಂಚಿಕೊಳ್ಳಲು ಕಡಿಮೆ ಸ್ಥಳಾವಕಾಶ, ಹೀಗೆ ಹತ್ತಾರು ಕಾರಣಗಳು ಸಂಭೋಗದ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡಬಲ್ಲದು. ಸ್ನೇಹಿತರೆ, ಭಾವನಾತ್ಮಕ ಮತ್ತು ಮಾನಸಿಕ ಸಮಸ್ಯೆಗಳು ನಮ್ಮ ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಈ ಎಲ್ಲ ಕಾರಣದಿಂದಾಗಿ ದಂಪತಿಗಳ ಸಂಬಂಧದಲ್ಲಿ ಲೈಂಗಿಕ ಬೇಸರದ ಪರಿಣಾಮಗಳು ಬಹಳಷ್ಟು ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿಯ ಕಾರಣದಿಂದ ತನ್ನ ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಪರ್ಕ ಕಡಿತವಾಗುತ್ತದೆ. ಇದಲ್ಲದೆ ಮದುವೆಯಾದ ಸಂಗಾತಿಯ ಬಿಟ್ಟು ಹೊರಗೆ ಬೇರೆ ಸಂಗಾತಿಯನ್ನು ಹುಡುಕುವುದು, ಮೇಲಾಗಿ ಇದು ಸತಿಪತಿಗಳ ಜೀವನವನ್ನೇ ಅಂತ್ಯಕ್ಕೆ ಕೊಂಡೊಯ್ಯಬಹುದು. ಹಾಗಿದ್ರೆ ಈ ತರಹದ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ, ಪ್ರೋತ್ಸಾಹಿಸಿ. ಲೈಂಗಿಕ ಭಾವನೆಗಳು ಮತ್ತು ಬಯಕೆಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಇದು ನಿಮ್ಮ ಜೀವನಕ್ಕೆ ಒಳಿತು ಮಾಡುತ್ತದೆ. ಯಾಕೆಂದರೆ ಒಳ್ಳೆಯ ಸಂವಹನ ಯಾವುದೇ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಅದರಂತೆ ಸಂಬಂಧಗಳಲ್ಲಿ ನವೀನತೆಯನ್ನು ಪರಿಚಯಿಸಿ. ಇದಲ್ಲದೆ ಲೈಂಗಿಕ ಆಟಿಕೆಗಳಂತಹ ವಸ್ತುಗಳನ್ನು ಉಪಯೋಗಿಸುವುದು, ಸಂಭೋಗದಲ್ಲಿ ಹೊಸ ಹೊಸ ಭಂಗಿಗಳನ್ನು ಬಳಸುವುದು, ಮುಖ್ಯವಾಗಿ ಪ್ರವಾಸಗಳು, ಪ್ರಣಯ, ಭೋಜನಗಳು ಅಥವಾ ಆಟದ ರಾತ್ರಿಗಳಂತಹ ಹಂಚಿಕೆಯ ಚಟುವಟಿಕೆಗಳಲ್ಲಿ ಸಮಯವನ್ನು ಕಳೆಯುವುದು ಸಂಬಂಧದಲ್ಲಿ ಭಾವನಾತ್ಮಕ ಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ. ಇದರ ಜೊತೆಗೆ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಲೈಂಗಿಕ ಬೇಸರವು ಮುಂದುವರೆದ ಸಂದರ್ಭಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವುದು ಬಹುಮುಖ್ಯ. ಯಾಕೆಂದರೆ ವೈದ್ಯರ ಬಳಿಗೆ ಹೋದಾಗ ನಿಮ್ಮ ಸಂಭೋಗದಲ್ಲಿ ಬೇಸರದ ಸಮಸ್ಯೆಗೆ ಕಾರಣ ಏನು ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನ ಸುಖಮಯದಿಂದ ಇರಬೇಕು ಅಂದ್ರೆ ನಿಮ್ಮ ಸಂಗಾತಿಯನ್ನು ಪ್ರಶಂಸೆಯನ್ನು ಮಾಡಿ. ಯಾಕೆಂದರೆ ಸಂಬಂಧದಲ್ಲಿ ನೀವು ಒಬ್ಬರನ್ನೊಬ್ಬರು ಎಷ್ಟು ಗೌರವಿಸುತ್ತೀರಿ ಅದು ನಿಮ್ಮ ಭಾವನಾತ್ಮಕ ಬಂಧವನ್ನು ಬಲಪಡಿಸುತ್ತದೆ. ಇದರ ಮೂಲಕ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಅತ್ಯುತ್ತಮ ಜೀವನವನ್ನು ಕಂಡುಕೊಳ್ಳಬಹುದು.
ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.